ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಎಗ್ಗು ತರಕಾರಿ ಹಾಕಿ ನೂಡಲ್ಸ್ ಮಾಡ್ತಾ ಇದ್ದೀನಿ. ನೂಡಲ್ಸ್ ಬೇಯಿಸ್ಕೋಬೇಕು. ಇಬ್ಬರಿಗಾಗೋಷ್ಟು ಮಾಡ್ತಾ ಇದ್ದೀನಿ. ನೀರು ಬಿಸಿ ಆಗಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಕಳ್ಳುಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ನೀರು ಕುದೀತಾ ಇದೆ. ಶಾವಿಗೆ ಹಾಕ್ತಾ ಇದ್ದೀನಿ. ನೂಡಲ್ಸ್ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿರೋದು ನೂಡಲ್ಸ್ ಒಂದಕ್ಕೊಂದಕ್ಕೆ ಅಂಟೋದಿಲ್ಲ. ಎಣ್ಣೆ ಹಾಕಿದರೆ ಅದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ. ನೂಡಲ್ಸ್ ಬೆಂದಿದೆ, ಬಸ್ಕೊಳ್ಳೋಣ. ಬಸ್ಕೊತಾ ಇದ್ದೀನಿ. ನೂಡಲ್ಸ್ ಬಸ್ ಮೇಲೆ ತಣ್ಣೀರು ಹಾಕ್ತಾ ಇದ್ದೀನಿ. ಒಂದಕ್ಕೊಂದು ಗಂಟಲ್ಲ, ಅದಕ್ಕೋಸ್ಕರ ಹಾಕ್ತಾ ಇರೋದು. ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲು ಮೊಟ್ಟೆ ಬೇಯಿಸಿ ಹುರ್ಕೋಬೇಕು. ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 50 ಗ್ರಾಮ್ ಎಣ್ಣೆ. ಬೆಳ್ಳುಳ್ಳಿ ಹಾಕಿದ್ದೀನಿ. ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಶಾವಿಗೆ ನೂಡಲ್ಸ್ ಬೇಯುವಾಗ ಸ್ವಲ್ಪ ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಮೊಟ್ಟೆ ಹಾಕ್ತಾ ಇದ್ದೀನಿ 2. ಮೊಟ್ಟೆನ ಆ ಥರ ಟೌಟಲ್ಲಿ ತಿರ್ಕೊಳ್ಳಿ. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಚಿಕ್ಕದೊಂದು ಕ್ಯಾರೆಟು, ಚಿಕ್ಕದೊಂದು ಕ್ಯಾಪ್ಸಿಕಮ್ಮು. ಇದು ಎಲೆಕೋಸು ನಾನು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. 10 ನಿಮಿಷ ಉಪ್ಪು ಹಾಕಿ ನೆನೆಸಿ ತೊಳೆದು ನೆನೆಹಾಕಿಟ್ಕೊಂಡಿದ್ದೆ. ಮನೇಲಿ ಈ ಥರ ಮಾಡಿ ಮಕ್ಕಳು ಸ್ಕೂಲ್ ರಜೆ ಬಂತು ಮಾಡಿಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಫ್ರೈ ಆಗಿದೆ. ಮೊಟ್ಟೆ ತರಕಾರಿ ಎಲ್ಲ. ಇದು ಜಾಸ್ತಿ ತರಕಾರಿ ಬೇಯಿಸಬಾರ್ದು. ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು. ನೂಡಲ್ಸ್ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಉದುರ ಬಂದಿದೆ. ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದರಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ಮುಚ್ಚಳ. ಚಿಲ್ಲಿ ಸಾಕ್ಸ್ ಹಾಕ್ತಾಯಿದ್ದೀನಿ. ವೆನಿಗರು ಒಂದು ಅರ್ಧ ಮುಚ್ಚಳ. ಇದು ಹಾಕಿದೆ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಚಾನಲ್ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು.